ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದೇಶ ಅಭಿವೃದ್ಧಿಯಾಗೋಕೆ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಸಹ ಕೈಜೋಡಿಸಬೇಕು. ಮಹಿಳೆಯರ ಸಾಕ್ಷರತಾ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚುತ್ತಿದ್ದು, ಜೊತೆಗೆ ಉದ್ಯೋಗಸ್ಥ ಮಹಿಳೆಯರ ಸಂಖ್ಯೆಯೂ ಏರಿಕೆಯಾಗಿದೆ. ಇದೇ ರೀತಿ ಅಫ್ಸಾನಾ ಎಂಬ ಮುಸ್ಲಿಂ ಮಹಿಳೆ ತನ್ನ ಪತಿ ಮೊಹಮ್ಮದ್ ಆಯುಬ್ ಜೊತೆಗೆ ರಾಜಧಾನಿ ದೆಹಲಿಯಿಂದ ಸ್ವಲ್ಪ ದೂರದಲ್ಲಿರೋ ನೋಯ್ಡಾ ಹಾತ್ನಲ್ಲಿರೋ ಸಾರಸ್ ಅಜೀವಿಕಾ ಮೇಳದಲ್ಲಿ ಸ್ಟಾಲ್ಗಳನ್ನು ಸ್ಥಾಪಿಸಿದ್ದಾರೆ. ಸ್ವಾವಲಂಬಿಯಾಗಿರುವ ಮಹಿಳೆ ಈಗ ನೂರಾರು ಇತರೆ ಮಹಿಳೆಯರಿಗೆ ಉದ್ಯೋಗ ದೊರಕಿಸುತ್ತಿದ್ದಾರೆ. ವ್ಯವಹಾರ ಪ್ರಾರಂಭಿಸಲು ಉಂಟಾದ ಕಷ್ಟದ ಬಗ್ಗೆ ಅವರು ವಿವರಿಸಿರುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಮಿಸ್ ಮಾಡದೆ ನೋಡಿ. ಮೊಹಮ್ಮದ್ ಆಯುಬ್ ಅವರನ್ನ ಮದುವೆಯಾದ ನಂತರ ತಮ್ಮ ವ್ಯವಹಾರವನ್ನ ಪ್ರಾರಂಭಿಸಲು ಅಫ್ಸಾನಾ ಬಯಸಿದ್ರು. ಆದರೆ ಅವರ ಅತ್ತೆ ಮಾವ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಅಂತ ಅವರು ಮಾಧ್ಯಮವೊಂದಕ್ಕೆ ಹೇಳಿದ್ದಾರೆ. ಹಾಗೂ ಆ ಸಮಯದಲ್ಲಿ ನನ್ನ ಪತಿ ಕೂಡ ನನ್ನನ್ನ ತೊರೆದ್ರು ಮತ್ತು 6 ತಿಂಗಳ ನಂತರ ನನ್ನನ್ನ ಮನೆಯಿಂದ ಹೊರಹಾಕಲಾಯಿತು. ಆದರೆ ನನ್ನ ಮುಂದೆ ಹಣಕಾಸಿನ ಸಮಸ್ಯೆಗಳಿದ್ದ ಕಾರಣ ನಾನು ಅಚಲವಾಗಿದ್ದೆ. ಅದನ್ನ ನಾನು ಕೊನೆಗೊಳಿಸಲು ಬಯಸುತ್ತೇನೆ ಅಂತ ಅವರು ಹೇಳ್ತಾರೆ. ಆದರೆ ಇದು ಕೂಡ ಗಂಡನ ಮನೆಯವರಿಗೆ ಒಪ್ಪಿಗೆಯಾಗಿರಲಿಲ್ಲ. ಆದರೂ ಕೆಲವು ತಿಂಗಳುಗಳ ನಂತರ ತನ್ನ ಪರಿಶ್ರಮದಿಂದಾಗಿ ಅವರ ಅತ್ತೆ ಮಾವ ಸೋಲನ್ನ ಒಪ್ಪಿಕೊಳ್ಬೇಕಾಯಿತು. ಅದರ ನಂತರ ಅವರ ಪತಿ ಕೂಡ ತನ್ನನ್ನ ಬೆಂಬಲಿಸಿದ್ರು ಮತ್ತು ಪ್ರೋತ್ಸಾಹಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ. 2003ರಲ್ಲಿ ಕೇವಲ 3,000 ರೂಪಾಯಿಗಳಿಂದ ತನ್ನ ವ್ಯಾಪಾರವನ್ನ ಆರಂಭಿಸಿದ್ದಾಗಿ ಅಫ್ಸಾನಾ ಹೇಳಿದ್ದು, ಆ ವೇಳೆ ಪ್ರತಿದಿನ ಬೆಳಿಗ್ಗೆ ತಲೆಯ ಮೇಲೆ ಬಟ್ಟೆ ಹೊತ್ಕೊಂಡು ಹಳ್ಳಿಗೆ ಹೋಗಿ ಸಂಜೆ ಮನೆಗೆ ಮರಳ್ತಿದ್ದೆ. ನಾನು ನನ್ನ ಜೀವನವನ್ನ ಹೇಗೆ ನಡೆಸ್ದೆ ಅನ್ನೋದನ್ನ ವಿವರಿಸಲು ಸಾಧ್ಯವಿಲ್ಲ ಅಂತ ನೆನಪಿಸಿಕೊಂಡಿದ್ದಾರೆ. 2003ರಲ್ಲಿ ನಾನೇ ಬಟ್ಟೆಗಳನ್ನು ತಯಾರಿಸಿ ಮಾರಾಟ ಮಾಡಬೇಕೆಂದು ಯೋಚಿಸಿದಾಗ ನಾನು ಇದಕ್ಕಾಗಿ ಸ್ವಸಹಾಯ ಸಂಘವನ್ನು ರಚಿಸಿದೆ ಮತ್ತು ದೆಹಲಿಯಿಂದ ಮನೆಗೆ ತಲುಪಿದ ನಂತರ ನಾನು ಕುಶಲಕರ್ಮಿಗಳಿಂದ ತಯಾರಿಸಿದ ಬಟ್ಟೆಗಳನ್ನು ಪಡೆಯಲು ಪ್ರಾರಂಭಿಸಿದೆ. ಇಂದು ಅಲ್ಲಾಹನ ದಯೆಯಿಂದ ನಾನು ವಾರ್ಷಿಕವಾಗಿ ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದೀನಿ. ಒಮ್ಮೆ ಸರ್ಕಾರವು ನನಗೆ 5,000 ರೂಪಾಯಿ ಅನುದಾನ ನೀಡಿತ್ತು ಅಂತ ಹೇಳಿದ್ದಾರೆ. ನಾನು ದೆಹಲಿ, ಚೆನ್ನೈ, ಪಾಟ್ನಾ, ಮುಂಬೈ, ಉತ್ತರಾಖಂಡ್, ಡೆಹ್ರಾಡೂನ್ ಮುಂತಾದ ಪ್ರಸಿದ್ಧ ನಗರಗಳಿಗೆ ಭೇಟಿ ನೀಡ್ತಿರ್ತೀನಿ ಅಂತ ಅಫ್ಸಾನಾ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಮಲಗಲು ಸೂರು ಇರಲಿಲ್ಲ. ನನಗೆ 3 ಮಕ್ಕಳಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ತಿದ್ದಾರೆ. ಸ್ವಸಹಾಯ ಗುಂಪು ತನಗೆ ಮತ್ತು ಇತರರಿಗೆ ಬೆಳೆಯಲು ಸಹಾಯ ಮಾಡಿದ ರೀತಿ ಶ್ಲಾಘನೀಯ. ನಾನು ನನ್ನ ಹೃದಯ ಮತ್ತು ಆತ್ಮವನ್ನ ನನ್ನ ಗುಂಪಿಗೆ ನೀಡಿದ್ದೇನೆ ಅಂತ ತನ್ನ ಹಿಂದಿನ ದಿನಗಳನ್ನ ನೆನಪಿಸಿಕೊಳ್ತಾ ಅಫ್ಸಾನಾ ಖಾತೂನ್ ಭಾವುಕರಾಗಿದ್ದಾರೆ. ಪ್ರಸ್ತುತ 400 ಮಹಿಳೆಯರು ತಮ್ಮ ಗುಂಪಿನಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ. ಒಂದು ಗುಂಪಿನಲ್ಲಿ ಅನೇಕ ಗುಂಪುಗಳು ರಚನೆಯಾಗಿವೆ ಮತ್ತು ಅನೇಕ ಮಹಿಳೆಯರು ಆ ಗುಂಪಿನೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಅಫ್ಸಾನಾ ಹೇಳಿದ್ದಾರೆ. ಇನ್ನು ಪತ್ನಿಯ ಉದ್ಯಮದ ಬಗ್ಗೆ ಮಾತನಾಡಿದ ಪತಿ ಮೊಹಮ್ಮದ್ ಆಯುಬ್, ಇಲ್ಲಿ ಕೈಮಗ್ಗದ ಬಟ್ಟೆಗಳು ಮಾತ್ರ ಲಭ್ಯ ಅಂತ ತಿಳಿಸಿದ್ದಾರೆ. ರಾಂಪುರ ಮತ್ತು ಸುತ್ತಮುತ್ತಲಿನ ಜನರು ತಮ್ಮ ಮನೆಗಳಲ್ಲಿ ಈ ಕೆಲಸವನ್ನ ಮಾಡ್ತಿದ್ದಾರೆ. ನನ್ನ ಹೆಂಡತಿ ಮನೆಯ ಹೊರಗೆ ಕೆಲಸ ಮಾಡಲು ಬಯಸಿದಾಗ ಮಹಿಳೆ ಮನೆ ಹೊರಗೆ ಹೇಗೆ ಕೆಲಸ ಮಾಡ್ತಾಳೆ ಅಂತ ನಮಗೆ ಸ್ವಲ್ಪ ಸಮಯ ಬೇಸರ ಆಯಿತು. ಆದರೆ ನಾನು ಬೆಂಬಲಿಸಬೇಕಾದ ಸಮಯ ಬಂತು. ಅವಳೊಂದಿಗೆ ಈಗ ನಾನು ಪ್ರತಿದಿನ ಸಾವಿರಾರು ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದೀನಿ ಎಂದಿದ್ದಾರೆ. ಈ ಮಧ್ಯೆ ತಮಗೆ ಬೆಂಬಲವಾಗಿ ನಿಂತಿರುವ ಸರ್ಕಾರಕ್ಕೂ ಅಫ್ಸಾನಾ ಧನ್ಯವಾದ ಸಲ್ಲಿಸಿದ್ದಾರೆ.